ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಮತ್ತೊಂದು ಸಿರಿಧಾನ್ಯದ ಒಂದು ರೆಸಿಪಿನ ತೊಗೊಂಡಿದ್ದೀನಿ. ಇದು ತುಂಬ ಯೂನಿಕ್ ಆಗಿರುತ್ತೆ, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಒಂದು ವಿಭಿನ್ನವಾದ ರೀತಿಯಲ್ಲಿ ಇರೋದ್ರಿಂದ ಇದ್ರೊಳಗೆ ನಾವು ಸ್ಟಫಿಂಗು ತುಂಬ ಟೇಸ್ಟಿಯಾಗಿರೋ ಸ್ಟಫಿಂಗ್ ಹಾಕಿರೋದ್ರಿಂದ ಮಕ್ಕಳು ಕೂಡ ತಿಂತಾರೆ. ಈ ಥರ ನೀವು ಮಕ್ಕಳಿಗೆ ಕೂಡ ಆರೋಗ್ಯಕರವಾಗಿರೋಂಥ ಒಂದು ರೆಸಿಪಿನ ಇಂಟ್ರೊಡ್ಯೂಸ್ ಮಾಡ್ಬೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನು ಇದಕ್ಕೆ ಕೋದೋ ಮಿಲೆಟನ್ನು ಬಳಸ್ತಾ ಇದ್ದೀನಿ. ಕೋದೋ ಅಂದರೆ ಅರ್ಕ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತೀನಿ. ಒಂದು ಕಪ್ಪು ಅರ್ಕಕ್ಕೆ ಅರ್ಧ ಕಪ್ಪು ನಾನು ಹೆಸರು ಕಾಳನ್ನ ಹಾಕಿದ್ದೀನಿ. ಇದನ್ನು ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದು ನೀವು ತೊಳೆದಾಗ ಬಿಳಿ ನೀರು ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿದ್ಮೇಲೆ ಆಮೇಲೆ ಅದಾದ ನಂತರ ಒಂದು 2 ಕಪ್ಪು ನೀರು ಹಾಕ್ಬಿಟ್ಟು ಇದನ್ನ ಒಂದು 5-6 ಗಂಟೆ ನೆನೆಸ್ಬೇಕು. ನೀವು ಯಾವುದೇ ಸಿರಿಧಾನ್ಯನ ಬಳಸಿದರೆ ನೀವು ನೆನೆಸಿಟ್ಬಿಟ್ಟು ಅದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ನಾನೀಗ ಅದಕ್ಕೆ ಸ್ಟಫಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ದೊಡ್ಡ ಸ್ಪೂನು ನಾನು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈಗೆಲ್ಲ ತರಕಾರಿಗಳನ್ನ ಸ್ಟಫಿಂಗ್ ಮಾಡೋಣಂತೆ. ಅದಕ್ಕೆ ನಾನು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಸಣ್ಣಗೆ ಹೆಚ್ಕೊಂಡಿರೋಂಥದ್ದು. ನೀವು ಯಾವ ಥರ ಬೇಕಾದ ಸ್ಟಫಿಂಗ್ ಮಾಡ್ಕೋಬೋದು, ಇದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಈಗ ನಾನು ಇದಕ್ಕೆ ಹೂಕೋಸನ್ನ ಹಾಕ್ಕೋತಾ ಇದ್ದೀನಿ, ಕಾಲಿಫ್ಲವರ್. ಅದು ಒಂದು 2 ಸ್ಪೂನಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಎಲ್ಲನೂ. ಯಾಕಂದರೆ ನಾವು ಯಾವುದೂ ಚೆನ್ನಾಗಿ ಬೇಯಿಸೋದು ಏನೂ ಇಲ್ಲ, ಸ್ವಲ್ಪ ಕ್ರಂಚಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ರೆಡ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಯೆಲ್ಲೋ ಕ್ಯಾಪ್ಸಿಕಮ್ ಕೂಡ ನನ್ನ ಹತ್ರ ಇದೆ, ಹಾಕಿದ್ದೀನಿ. ನಿಮ್ಮ ಹತ್ರ ಏನು ವೆಜಿಟೇಬಲ್ಸ್ ಇದೆ ಅದನ್ನು ನೀವು ಹಾಕಿ ಮಾಡ್ಬೋದು, ಇದೇ ಹಾಕಬೇಕು ಅಂತ ಏನೂ ಇಲ್ಲ. ಈಗ ಈ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಹಸಿಮೆಣ್ಸಿಕಾಯನ್ನು ಹಾಕ್ಕೋತೀನಿ, ಸಣ್ಣದಾಗಿ ಹೆಚ್ಚಿಬಿಟ್ಟು. ನಿಮ್ಗೆ ಈ ಥರದ ಬಾಯಲ್ಲಿ ಬರುತ್ತೆ ಅಂದರೆ ನೀವು ಬರೀ ಪೆಪ್ಪರ್ ಪೌಡರು ಅಥವಾ ಚಿಲ್ಲಿ ಫ್ಲೇಕ್ಸ್ ಇಂಥದ್ದೇನಾದರೂ ಹಾಕ್ಕೋಬೋದು. ನೋಡಿ, ಇದೆಲ್ಲ ತರಕಾರಿಗಳನ್ನ ನಾನು ಹೆಚ್ಚಿಟ್ಕೊಂಡು ಆದಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ, ಅಂದರೆ ಒಳಗೆ ಸ್ಟಫ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ನಾನು ಡ್ರೈ ರೋಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ಇದಕ್ಕೇನು ಜಾಸ್ತಿ ನಾನು ಎಣ್ಣೆನೂ ಕಡಿಮೆನೇ ಹಾಕಿದ್ದೀನಿ. ಆಮೇಲೆ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಒರೆಗ್ಯಾನೋ ಹಾಕ್ತಿದ್ದೀನಿ 1 ಸ್ಪೂನು. ಈ ಪಿಜ್ಜಾಸ್ ಇದ್ರೊಳಗೆಲ್ಲ ಕೊಡ್ತಾರೆ ನೋಡಿ ನಿಮಗೆ ಒರೆಗ್ಯಾನೋ ಅಂತ, ಅದರ ಜೊತೆಗೆ ಚಿಲ್ಲಿ ಫ್ಲೇಕ್ಸು ಇರುತ್ತೆ, ಅದನ್ನು ಮತ್ತು ಒರೆಗ್ಯಾನೋ ಹಾಕ್ತಾಯಿದ್ದೀನಿ. ಅದಾದ ನಂತರ ಪೆಪ್ಪರ್ ಪೌಡರು, ಅಂದರೆ ಇದು ಕಾಳು ಮೆಣಸಿನ ಪುಡಿ, ಇದನ್ನು ಕೂಡ ಡೈರೆಕ್ಟಾಗಿ ಹಿಂಗೆ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಬೇಸಿಲ್ ಅಂತ ಹೇಳ್ಬಿಟ್ಟು, ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದು ಕೂಡ ನಿಮ್ಮ ಇದರೊಳಗೆ, ಅಂದರೆ ನಾವೇನು ಪಿಜ್ಜಾ ಐಟಮ್ಸ್ ಮಾಡ್ತೀವಲ್ಲ, ಇಟಾಲಿಯನ್ ಐಟಮ್ಸ್, ಅದರಲ್ಲಿ ಇದು ಒಂದು ಕೂಡ ಬೇಸಿಲ್ ಅನ್ನೋದು ಕೂಡ ಒಂದು ಹರ್ಬ್ ಇದು. ಸೊ ಇದು ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲದ್ರೆ ನಡೆಯುತ್ತೆ. ಸೊ ಇದನ್ನು ಈ ಥರ ಚೆನ್ನಾಗಿ ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ತೀನಿ. ಜಾಸ್ತಿ ಬೇಯಿಸೋದೇನಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. ಸೊ ಈ ಥರ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ನಷ್ಟು ತುರಿದಿಟ್ಕೊಂಡ್ರೆ ಪನ್ನೀರ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇದರಿಂದ ಸ್ವಲ್ಪ ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ನೋಡಿ, ಈಗ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿದೆ, ಬಹಳ ಏನು ಡಿಫಿಕಲ್ಟ್ ಇರೋಂಥದ್ದು ಏನಿಲ್ಲ ಇಲ್ಲಿ. ಈಗ ನಾನು ಈ ಮಿಲೆಟ್ನ ನಾನೆಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಈ ಸಿರಿಧಾನ್ಯನ, ಈ ಅರ್ಕ ಸಿರಿಧಾನ್ಯ ಮತ್ತು ಹೆಸರು ಕಾಳು, ಅದನ್ನು ನಾನು ಮಿಕ್ಸರ್ಗೆ ಹಾಕ್ಕೋತಿದ್ದೀನಿ. ನೋಡಿ, ಇದ್ರೊಳಗೆ ನಾನು ಯಾವುದೇ ಅವಲಕ್ಕಿ ಅಥವಾ ಯಾವುದೇ ಬೇಳೆಗಳು ಏನು ಹಾಕಿಲ್ಲ, ಹೆಸರು ಕಾಳು ಬಿಟ್ಟರೆ. ಇದನ್ನು ನಾನಿವಾಗ ಚೆನ್ನಾಗಿ ರುಬ್ಕೋಬೇಕು. ಈ ಥರ ಸಣ್ಣಗೆ ರುಬ್ಕೊಳ್ಳಿ. ಇದನ್ನು ನಾವು ದೋಸೆ ಥರ ಮಾಡ್ತಾ ಇರೋದು. ಈಗ ಇದಕ್ಕೆ ಚೆನ್ನಾಗಿ ಇದನ್ನು ರುಬ್ಕೊಂಡು ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ನಾವು ಜಾಸ್ತಿ ನೀರು ಹಾಕಲಿಲ್ಲ, ನಾನು ಹಾಗೆ ರುಬ್ಕೊಂಡಿದ್ದೀನಿ. ಬೇಕಿದ್ರೆ ನಾವು ಆಮೇಲೆ ನೀರನ್ನ ಕಲಿಸ್ಕೋಬೋದು. ನೋಡಿ, ಈ ಥರ ಹಾಕಿದ್ದೀನಿ. ಈ ಥರ ಇದು ರೆಡಿ ಆಯಿತು ಅಂತಂತಂದರೆ ಇದಕ್ಕೆ ಬೇಕಾದಷ್ಟು ನೀವು ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು. ದೋಸೆ ಅದಕ್ಕೆ ನಾವು ಈ ಮಸಾಲೆ ದೋಸೆಗೆಲ್ಲ ನೀರಾಗಿ ಮಾಡ್ಕೋತಿಲ್ಲ, ಆ ಥರ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ಇದನ್ನು ನಾನು ಫರ್ಮೆಂಟೇಷನ್ ಮಾಡಿಸಿದ್ದೀನಿ. ಒಂದು 6-7 ಗಂಟೆ ಫರ್ಮೆಂಟ್ ಆಗಬೇಕು. ಇದು ಫರ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ಮಾಡೋಕ್ಕೆ ಬರಲ್ಲ, ಆಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗೂ ಇರಲ್ಲ. ಇದು ಚೆನ್ನಾಗಿ ಉಕ್ಕು ಬಂದುಬಿಡುತ್ತೆ. ಮಿಲೆಟ್ ಬೇಗ ಉಕ್ಕುತ್ತೆ. ಸಿರಿಧಾನ್ಯ ನೀವು ಯಾವುದೇ ನೆನೆಸಿಡ್ರಿ ತುಂಬ ಚೆನ್ನಾಗಿ ಉಪ್ಪು ಬರುತ್ತೆ. ಅದಾದ ನಂತರ ಉಪ್ಪು ಹಾಕ್ಕೊಳ್ಳಿ. ಇದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ನಮಗೆ ಬೇಕಿದ್ರೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ನೋಡಿ, ನಾನೀಗ ಒಂದು ಅರ್ಧ ಕಪ್ ನೀರನ್ನ ಹಾಕ್ಕೋತಾ ಇದ್ದೀನಿ. ತುಂಬಾ ಒಳ್ಳೆಯದು ಅರ್ಕ ಆರೋಗ್ಯಕ್ಕೆ. ಇದು ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು. ಫೈಬರ್ ತುಂಬ ಜಾಸ್ತಿ ಇರುತ್ತೆ ಇದರೊಳಗೆ, ಅದರಿಂದ ನೀವು ತಿಂದಿದ್ದು ಫುಡ್ಡೆಲ್ಲ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನೋಡಿ, ಈ ಥರ ಇದನ್ನು ಆದಷ್ಟು ಸಿರಿಧಾನ್ಯನ ನೆನೆಸ್ಬಿಟ್ಟೇ ಬಳಸಿ. ಭಾಳ ತನಕ ನೆನೆಸಿದ್ರೇ ಅದರೊಳಗಿನ ಫೈಬರ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದು ಈ ಥರ ದೋಸೆ ಥರ ಹಾಕ್ಕೋತಾ ಇದ್ದೀನಿ. ನೋಡಿರಲ್ಲ, ಇದು ಮಕ್ಕಳಿಗೆಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ತಿನ್ನೋಕ್ಕೆ. ಸ್ನ್ಯಾಕ್ ಥರ ನೀವು ಹಿಟ್ಟನ್ನ ಮಾಡಿಟ್ಕೋಬೋದು ಒಳಗಡೆ ಫ್ರಿಜ್ಜಲ್ಲಿ. ಯಾವಾಗಾದರೂ ಬೇಕು ಅಂದಾಗ ಸಾಯಂಕಾಲ ಕೂಡ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಒಂದು ದೊಡ್ಡ ದೋಸೆ ಹಾಕ್ಕೊಂಡು ಅದಕ್ಕೆ ಕೂಡ ಸೆಂಟ್ರ್ನಲ್ಲಿ ಈ ಥರ ಸ್ಟಫ್ ಮಾಡಿ ಹಾಕ್ಕೋಬೋದು. ಇದು ಪಿಜ್ಜಾ ಟೇಸ್ಟ್ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಇದನ್ನು ತಿಂತಾರೆ. ಆಮೇಲೆ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದರ ರುಚಿನ. ಆದರೆ ದೋಸೆ ಚೆನ್ನಾಗಿ ಫರ್ಮೆಂಟ್ ಆಗಿರಬೇಕು, ದೋಸೆ ಹಿಟ್ಟು, ಆವಾಗಲೇ ಇದು ರುಚಿ ಬರೋದು. ಈ ಥರ
ಇದ್ರ ಮೇಲ್ಗಡೆ ಮತ್ತೆ ನಾನು ಸ್ಟಫ್ ಆದಮೇಲೆ ಮತ್ತೆ ಮೇಲೆ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ಥರದನ್ನ ಇದನ್ನು ಪ್ಯಾನ್ಕೇಕ್ಸ್ ಅಂತ ಕರೀತಾರೆ. ಸಣ್ಣ ಸಣ್ಣದು ಮಾಡ್ತೀವಲ್ಲ ಅದರಿಂದ ಪ್ಯಾನ್ಕೇಕ್ಸ್ ಅಂತ ಕರೀತಾರೆ. ಒಳಗಡೆ ನಾನು ಸ್ಟಫಿಂಗ್ ಮಾಡಿದ್ದೀನಿ, ಅದಕ್ಕೆ ಇದು ಸ್ಟಫ್ಡ್ ಪ್ಯಾನ್ಕೇಕ್ಸ್. ನೋಡಿ ಇದು ಈ ಥರ ಮೇಲ್ಗಡೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಕಡೆ ಬೇಯಿಸ್ಕೊಂಡು ಫಸ್ಟು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಫಸ್ಟ್ ಟೈಮು ಒಂದು ಕಡೆ ಬೇಯ್ಬೇಕಾರೆ. ಈಗ ನಾನು ಇದನ್ನು ತಿರುವು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ನಿಮಗೆ ಗರಿ ಗರಿಯಾಗಿ ಬೇಕಾದ್ರೆ ಗರಿ ಗರಿ ದೋಸೆ ಟೇಸ್ಟ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ಅದ್ರ ಜೊತೆಗೆ ತುಂಬ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಈ ಥರ ನಾವೊಂದು ಆರೋಗ್ಯಕರವಾದ ಫುಡ್ಡನ್ನು ನಾವು ಮಕ್ಕಳಿಗೆ ಈ ಥರ ಇಂಟ್ರೊಡ್ಯೂಸ್ ಮಾಡಬೇಕು. ಅದು ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಆರೋಗ್ಯಕರ ಫುಡ್ಡು ಅಂದರೆ ಹೆಲ್ತಿಯಾಗಿರೋ ಫುಡ್ಡು ಅಂದರೆ ಟೇಸ್ಟ್ ಇರಲ್ಲ ಅನಿಸುತ್ತೆ. ಆದರೆ ನೀವು ಒಂದು ಸತಿ ಮಾಡಿಕೊಡಿ, ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ನಾವು ಮಿನಿ ದೋಸೆಗಳು ನೋಡ್ದಂಗೆ ಆಗುತ್ತೆ. ಒಳಗಡೆ ಸ್ಟಫಿಂಗ್ ಇದೆ, ಒಂದು ಸರ್ಪ್ರೈಸ್ ಥರ ಇರುತ್ತೆ. ಮಕ್ಕಳಿಗೆ ಕೂಡ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಒಂದು ದೋಸೆನ ಟ್ರೈ ಮಾಡಿ ನೋಡಿ. ನಾನು ನಿಮಗೆ ಸುಮ್ಮನೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಚಟ್ನಿ ಮಾಡ್ಕೊಬೋದು, ಇಲ್ಲಾಂದ್ರೆ ಹಾಗೆ ಸಾಸ್ ಜೊತೆ ಕೂಡ ತಿನ್ಬೋದು. ಅದನ್ನು ಇದನ್ನು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ನ ವಾಚ್ ಮಾಡೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.